ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್. ನಾನು ರಮೇಶ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆಗಿದ್ದೀನಿ. ಸ್ನೇಹಿತರೆ, ಗಡಿನಾಡು ನ್ಯೂಸ್ ಫಸ್ಟ್ ಉದ್ಘಾಟನೆ ಶ್ರೀ ಅಮೃತಾನಂದ ಮಹಾಸ್ವಾಮೀಜಿಗಳ ಹಸ್ತದಿಂದ ನಮ್ಮ ಈ ಒಂದು ಚಾನಲ್ ಉದ್ಘಾಟನೆಗೊಂಡಿತ್ತು. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆಯೇ ನಮ್ಮ ಜತ್ತ ತಾಲೂಕದಲ್ಲಿಯ ಒಂದು ಪುಣ್ಯ ಭೂಮಿ ಅಂತಲೇ ಹೇಳ್ಬೋದು, ಒಂದು ಪವಿತ್ರವಾದಂತಹ ಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ನಾವಿವತ್ತಿದ್ದೀವಿ ಆಕಳವಾಡಿ ಕಾತ್ರಾಳ್ ಮಧ್ಯದಲ್ಲಿರುವಂತಹ ಬಾಲ್ಗಾಂವ್ ಆಶ್ರಮದಲ್ಲಿದ್ದೀವಿ. ನಮ್ಮ ಜೊತೆಗೆ ಮಹಾಗುರುಗಳಾದಂತಹ ಶ್ರೀ ಅಮೃತಾನಂದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಿದೆ. ಸಾಕಷ್ಟು ನಮ್ಮ ನೋಡುಗರು ಕೂಡ, ನಮ್ಮ ವೀಕ್ಷಕರು ಕೂಡ ಈ ಒಂದು ಬಾಲ್ಗಾಂವ್ ಆಶ್ರಮದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದರು. ಅದರ ಜೊತೆಗೇ ವಿಶೇಷವಾಗಿ ಈಗ ಗುರುಗಳು ಸಾಕಷ್ಟು ಪ್ರವಚನ ಶ್ರಾವಣ ಮಾಸದಲ್ಲಿ 1 ತಿಂಗಳ ಕಾಲ ಪ್ರವಚನ ನಡೆಸಿದರು. ಅದಾದ ನಂತರ ಮತ್ತೆ ಗುರುವಂದನಾ ಅಂತ ಕಾರ್ಯಕ್ರಮ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬರ್ತಾ ಇರ್ತಾರೆ. ಸೊ ಅವರಿಗೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ ನಮಸ್ಕಾರ. ನಮಸ್ತೆ ಗುರುಗಳೇ, ಈ ಒಂದು ನಮ್ಮ ಜತ್ ತಾಲೂಕದಲ್ಲಿ ವಿಶೇಷ ಅಂತಂದರೆ ಇದು ಎಲ್ಲ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಗೆ ಹೋಲಿಸಿದರೆ ಇದು ಹಿಂದುಳಿದ ಭಾಗ ಅಂತ ಹೇಳ್ತಾರೆ. ಆದರೆ ಆಧ್ಯಾತ್ಮದ ಒಲವು ಇಲ್ಲಿಂದನೇ ಶುರು ಅಂತಲೇ ಹೇಳ್ಬೋದು. ಇಲ್ಲಿ ಬಹಳಷ್ಟು ಜನ ಇಲ್ಲಿ ನೀವು ಕೊಟ್ಟಂತಹ ಒಂದು ಅವರಿಗೆ ತೋರಿಸಿರುವಂಥ ದಾರಿ ಆಗಿರ್ಬೋದು, ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ. ಭಕ್ತಾದಿಗಳು ಕೂಡ ಇಲ್ಲಿ ಸಾಕಷ್ಟು ಬರ್ತಾ ಇರ್ತಾರೆ, ಇಲ್ಲಿ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾ ಇರ್ತಾರೆ. ಸೊ ಈಗ ಗುರುನಮನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದರ ವಿಶೇಷತೆ ಏನು? ಈಗ ನಾವು ಶ್ರೀ ಗುರು ಮಹೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಜನವರಿ 10ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳವರು ತಮ್ಮ ಭೌತಿಕ ದೇಹವನ್ನು ಜನವರಿ 2ನೇ ತಾರೀಕು ತ್ಯಜಿಸಿದರು 2023ರಲ್ಲಿ. ಆ ದಿನದಂದು ಜನವರಿ 2ನೇ ತಾರೀಕು ವಿಜಯಪುರದಲ್ಲಿ ಕಾರ್ಯಕ್ರಮ ನಡೀತದೆ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೀತದೆ. ಎಲ್ಲ ಭಾಗದಿಂದ ಭಕ್ತಾದಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೆಲ್ಲ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ನಾವು ಈ ಆಶ್ರಮದಲ್ಲಿ ಜನವರಿ 10ನೇ ತಾರೀಕು ಗುರು ಉತ್ಸವ ಅಂತ ಕಾರ್ಯಕ್ರಮವನ್ನು ಮಾಡ್ತಾರೆ. ಗುರು ಮಹೋತ್ಸವ ಅಂತ ಕಾರ್ಯಕ್ರಮ. 10ನೇ ತಾರೀಕು ಯಾಕೆ ಅಂತಂದ್ರೆ, ಈ ವರ್ಷ 10ನೇ ತಾರೀಕು 2025 ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ. ಅದು ಅವರು ತಿಥಿ ಪ್ರಕಾರ ವೈಕುಂಠ ಏಕಾದಶಿ ದಿವಸ ದೇಹವನ್ನು ತ್ಯಜಿಸಿದರು. ಅದು ಏಕಾದಶಿಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಏಕಾದಶಿ. ಅವತ್ತು ವೈಕುಂಠದ ಬಾಗಿಲ ತೆರೆದಿರ್ತದೆ ಅಂಥೇಳಿ ವಾಡಿಕೆ ಅದ. ಅವತ್ತೇ ಅವರು ದೇಹವನ್ನು ತ್ಯಜಿಸಿರೋದ್ರಿಂದ ಅದು ಈ ವರ್ಷ 2025 ಜನವರಿಯಲ್ಲಿ 10ನೇ ತಾರೀಕು ಬಂದಿರೋದ್ರಿಂದ ನಾವು ಇಲ್ಲಿ ಶ್ರೀ ಗುರು ಮಹೋತ್ಸವ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವಿಜಯಪುರದಲ್ಲಿ ಜನವರಿ 2ನೇ ತಾರೀಕು ಕಾರ್ಯಕ್ರಮ ಇರ್ತದೆ. ಅಲ್ಲಿ ಮುಗಿದ ನಂತರ ಇಲ್ಲಿ ಪ್ರಾರಂಭ ಮಾಡ್ತೀವಿ. ಇದು ಕಾರ್ಯಕ್ರಮದ ಒಂದು ತಿಥಿ ದಿನ. ಮತ್ತು ಇದನ್ನು ನಾವು ಯಾಕೆ ಮಾಡ್ತೀವಿ ತಾವು ಕೇಳಿದ ಹಾಗೆ ನೋಡ್ರಿ, ನಾವು ಈಗ ಸಿದ್ದೇಶ್ವರ ಅಪ್ಪುಗಳು ಬಹಳ ದೊಡ್ಡ ಸಂತರು. ಮರಾಠಿಯಲ್ಲಿ ಹೇಳ್ತಾರೆ, ಸಂತ ಏತೆ ತೋಚ್ ದಿವಾಳಿ ದಸರಾ. ಸಂತರ ಬರುವುದೇ ಒಂದು ದಿವಾಳಿ ಮತ್ತು ಸಂತರ ಆಶೀರ್ವಾದವನ್ನು ಪಡೆಯುವುದೇ ಒಂದು ದೊಡ್ಡ ಹಬ್ಬ. ಅವರಂಥ ಶ್ರೇಷ್ಠ ಸಂತರು ಎಲ್ಲೋ ಯುಗಕ್ಕೊಬ್ಬರು ಇರ್ತಾರೆ. ಯುಗಕ್ಕೆ ಒಂದು ಸಲ ಅಂಥವ್ರ ಅವತಾರವನ್ನು ತಾಳ್ತಾರೋ ಅಂತ ನಮ್ಮದೆಲ್ಲರದು ನಂಬಿಕೆ. ಅದು ಅವರ ಅದ್ಭುತವಾದಂಥ ಜೀವನ. ನಾವು ಅವ್ರನ್ನ ಸ್ಮರಿಸುವುದು ಇದು ಪುಣ್ಯತಿಥಿ ಅಲ್ಲ. ಒಂದು ಎಲ್ಲ ಜನರಿಗೂ ಗೊತ್ತಿರಬೇಕು ಏನು ಅಂತಂದ್ರೆ, ಪುಣ್ಯತಿಥಿ ಮಹಾತ್ಮರಿಗೆ ಮಾಡುವುದಿಲ್ಲ. ಪುಣ್ಯತಿಥಿ ಮಾಡಲಿಕ್ಕೆ ಏನು ಕಾರಣ ಇರ್ತೈತಿ ಅಂದ್ರೆ, ಈಗೆಲ್ಲ ನಾವು ಹೊರಗಡೆ ಸಾರ್ವಜನಿಕವಾಗಿ ಕೇಳ್ತೀವಿ, ಇವ್ರದ್ದು ಪುಣ್ಯತಿಥಿ ಅದ, ಅವ್ರದ್ದು ಪುಣ್ಯಾರಾಧನೆ ಅದ ಅಂತ ಹೀಗೆಲ್ಲ ಹೇಳ್ತಿರ್ತೀವಿ. ಪುಣ್ಯತಿಥಿ ಯಾಕೆ ಮಾಡ್ತಾರೋ ಅಂದ್ರೆ, ಈಗ ಒಬ್ಬ ತೀರ್ಕೊಂಡಿರುವಂಥ ವ್ಯಕ್ತಿ, ದೇಹವನ್ನು ಬಿಟ್ಟಂಥ ವ್ಯಕ್ತಿ, ಆತ ಪಿತೃ ಲೋಕದಲ್ಲಿ ಇರ್ತಾನೆ. ಅವನಿಗೆ ಸಂತುಷ್ಟಿ ಆಗಬೇಕು, ಆತನಿಗೆ ಸಮಾಧಾನ ದೊರೆಯಬೇಕು ಅಂಥೇಳಿ ಆತನ ಮಕ್ಕಳು, ಸಂಬಂಧಿಕರು, ಬಂಧು ಬಾಂಧವರು ಇಲ್ಲಿ ಪುಣ್ಯತಿಥಿಯನ್ನು ಮಾಡ್ತಾರೆ.
ಇದು ಮಹಾತ್ಮರಿಗೆ ಅನ್ವಯ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಮಹಾತ್ಮರು ದೇಹವನ್ನು ಬಿಟ್ಟ ನಂತರ ಅವ್ರ ಪಿತೃಲೋಕಕ್ಕೂ ಎಲ್ಲೋ ಹೋಗ್ತಾರಂತ ಹೀಗೇನಿಲ್ಲ. ಅವರು ಬಯಲ ರೂಪ ಆಗ್ತಾರೆ, ಮುಕ್ತಿಯನ್ನು ಪಡಿತಾರೆ. ಆನಂತರಿನ ಪುಣ್ಯತಿಥಿಯನ್ನು ಯಾರು ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತೈತಿ ಅಂದ್ರೆ ಅವರ ರಕ್ತ ಸಂಬಂಧಿಕರು, ಅವರ ಮಕ್ಕಳು ಅಥವಾ ಅವರ ಬಂಧುಗಳು, ಅವರು ಅದನ್ನು ಮಾಡಬೇಕು. ನಾವೀಗ ಸಿದ್ದೇಶ್ವರಪ್ಪಗಳದೇನು ಬಂಧುಗಳಲ್ಲ, ಆದರೆ ನಾವೆಲ್ಲರೂ ಅವರ ಜ್ಞಾನ ತಪಸ್ಸಿನ ಬಂಧುಗಳು. ಆದ್ದರಿಂದ ನಾವು ಪುಣ್ಯತಿಥಿಯನ್ನು ಮಾಡ್ತಾ ಇಲ್ಲ, ಗುರುಗಳಿಗೆ ನಮನವನ್ನು ಸಲ್ಲಿಸುವಂಥ, ಗುರುಗಳಿಗೆ ಭಕ್ತಿಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ. ಇನ್ನು ಎರಡನೇದು, ಅವರಿದ್ದಾಗಂತೂ ನಾವೆಲ್ಲರೂ ಮಾಡ್ತಿದ್ವಿ, ಅವ್ರಿಗೆ ದೇಹ ಬಿಟ್ಟು ಹೋಗಿದ್ದಾರೆ, ಈಗೇನು ಮಾಡೋ ಅವಶ್ಯಕತೆ ಐತಿ ಅಂತೂ ನಾವು ಅನ್ಬೋದು. ಮತ್ತು ಯಾಕೆ ಪ್ರತಿ ವರ್ಷ ಒಂದೇ ದಿವಸ ಅಂತ ಯಾಕೆ ದಿನಾಲೂ ಮಾಡಬಹುದಲ್ಲ. ಆದರೆ ನಮ್ಮದೇನು ಅಂತಂದ್ರೆ ಪ್ರತಿ ದಿವಸ ಪ್ರತಿ ಕ್ಷಣ ಅವರನ್ನು ನಾವು ಸ್ಮರಿಸಿದ್ರೂ ಕಡಿಮೆನೇ ಅದ. ಆದರೆ ವರ್ಷಕ್ಕೆ ಒಂದು ಸಲ ನಾವೆಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಮಾಡಿದೀವಿ ಅಂದ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ. ಈಗ ಅವರು ದೇಹ ಬಿಟ್ಟಾಗ ಸುಮಾರು 20-30 ಲಕ್ಷ ಜನ ಒಂದು ಕಡೆ ಎಲ್ಲರೂ ಸೇರಿದರು. ಅದರ ನೆನಪಿಗಾದರೂ ಸಹಿತ ನಾವೆಲ್ಲರೂ ಒಂದು ಕಡೆ ಸೇರಬೇಕು. ಅವರಿಗೆ ಒಂದಿಷ್ಟು ನಮನಗಳನ್ನು ಸಲ್ಲಿಸೋದು, ಭಕ್ತಿಯನ್ನು ಸಲ್ಲಿಸಬೇಕಲ್ಲ. ನಾವು ಯಾವುದಾದ್ರೂ ರೂಪದಲ್ಲಿ ಒಂದು ಪುಷ್ಪವನ್ನು ಕೊಡುವ ಮೂಲಕ ಆದರೂ ಭಕ್ತಿಯನ್ನು ಸಲ್ಲಿಸಬೇಕು. ಒಂದೇನಾದರೂ ಒಂದಿಷ್ಟು ಸೇವೆಯನ್ನು ಮಾಡುವ ಮೂಲಕ ಆದರೂ ಭಕ್ತಿಯನ್ನು ಸಲ್ಲಿಸಬೇಕು. ಅದಕ್ಕಾಗಿ ಈ ಭಾಗದ ಎಲ್ಲ ಜನರದೊಂದು ಅಪೇಕ್ಷೆ ಅದು. ಇಲ್ಲೇನು ನಮ್ಮದು ಇದು ಆಶ್ರಮ ಅದ, ಇದು ನನ್ನ ಸಿದ್ದೇಶ್ವರ ಅಪ್ಪುಗಳಿಗಾಗಿಯೇ ಮಾಡಿರುವಂಥ ಆಶ್ರಮ. ಇದು ದೊಡ್ಡ ಆಶ್ರಮ. ಅವಾಗ ಇನ್ನೂ 20-25 ವರ್ಷಗಳ ಹಿಂದೆ ಅವ್ರದ್ದೊಂದು ಅಪ್ಪುಗಳದ್ದು ಏನು ಒಂದು ಸಂಕಲ್ಪ ಇತ್ತು ಅಂದ್ರೆ ಇಲ್ಲಿ ಆಶ್ರಮ ಆಗಬೇಕು, ಈ ಹಳ್ಳಿ ಭಾಗದ ಜನರಿಗೆಲ್ಲ ಅನುಕೂಲ ಆಗಬೇಕು, ಮತ್ತು ಅವರು ಬುದ್ಧಿಜಿಯವರು ಕೊನೆಯ ತಮ್ಮ ವಯಸ್ಸನ್ನು ಇಲ್ಲಿ ಕಳಿಬೇಕು ಅಂತ ಯೋಚನೆಯನ್ನು ಮಾಡಿದರು. 2020ರಲ್ಲಿ ಈ ಆಶ್ರಮದಲ್ಲಿ ಸತತವಾಗಿ 3 ತಿಂಗಳು 10 ದಿವಸ ಅಂದರೆ 100 ದಿವಸ ಇಲ್ಲಿದ್ದರು ಅವರು. ಅದು ಕೊರೋನಾ ಸಮಯ ಇತ್ತು, ಯಾರೂ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಸಮಯದಲ್ಲಿನೂ ಇಲ್ಲಿ ನಿರಂತರವಾಗಿ ಪ್ರವಚನ ನಡೀತು. ಪೊಲೀಸರು ಎಷ್ಟೋ ಜನ ಬಂದು ನಮಗೆ ಹೇಳ್ತಿದ್ರು ಕಾರ್ಯಕ್ರಮ ನೀವು ಮಾಡಬೇಡ್ರಿ ಅಂತ ಹೇಳಿ. ಆದ್ರೂ ಸಹಿತ ನಮ್ಮ ಕಾರ್ಯಕ್ರಮ ಹಂಗೆ ನಡೀತು, ಏನೂ ತಕರಾರಾಗಲಿಲ್ಲ, ನಿಲ್ಲಿಲ್ಲ. ಮತ್ತು ಯಾರು ಜನರಿಗೂ ಸಹಿತ ತೊಂದರೆ ಆಗಲಿಲ್ಲ. ಅವರು ಇದನ್ನೆಲ್ಲ ಆಲೋಚನೆ ಮಾಡಿ ಇದು ಪರಿಸರ ಬಹಳ ಚೆನ್ನಾಗೈತಿ, ಇಲ್ಲೆಲ್ಲ ಸುತ್ತಮುತ್ತಲು ಭಕ್ತಿವಂತ ಜನ ಅದಾರ, ಸಣ್ಣ ಸಣ್ಣ ಹಳ್ಳಿಯ ಜನ ಅದಾರ, ಇಲ್ಲಿ ನಾನು ವಯಸ್ಸಾದ ನಂತರ ಇಲ್ಲಿ ಇರಬೇಕು ಅಂತ ಬಯಸಿದ್ರು. ಅದಕ್ಕೆ ಇದನ್ನ ಎಲ್ಲ ಆಶ್ರಮ ತಯಾರು ಮಾಡಿದ್ರು. ಅದ್ರ ಕೊನೆಗೆ ಏನಾಯ್ತು ಅಂದ್ರೆ ಅವ್ರ ದೇಹ ಬಹಳಷ್ಟು ಶಿಥಿಲಾಯ್ತು ಬೇಗ. ಅವಾಗ ಅವ್ರಿಗೆ ಅನ್ನಿಸ್ತು ಇನ್ನ ನಾನು ಬಹಳ ದಿವಸ ಇರಬೇಕಾದಂತ ಅವಶ್ಯಕತೆ ಇಲ್ಲ, ಅವ್ರಿಗೆ ಯಾವಾಗ ನನ್ನ ದೇಹ ಇದು ಸಾಥ್ ಕುಡುದಿಲ್ಲ ಅಂತ ಅನಿಸ್ತು. ಅವ್ರು ಒಂದು ಸಂಕಲ್ಪ ಇರ್ತಿತ್ತು ಅವ್ರದ್ದು, ನೋಡಿದಾಗ ನಮಗೆ ಅನಿಸ್ತಿತ್ತು, ಯಾವ ದಿವಸ ವಾಕಿಂಗ್ ಮಾಡ್ತಿರ್ಲಿಲ್ಲ, ಯಾವ ದಿವಸ ಅವ್ರ ಪ್ರವಚನ ನಡೀತಿರ್ಲಿಲ್ಲ, ಅವತ್ತು ಊಟ ಸಹಿತ ಸ್ವಲ್ಪ ಮಾಡ್ತಿದ್ರು ಅವ್ರು. ಯಾವಾಗಿದು ಅವರ ದೇಹ ಅವ್ರ ಪ್ರವಚನಕ್ಕೆ ಅನಾನುಕೂಲ ಆಯಿತು ಮತ್ತು ಅವರಿಗೆ ದಿನನಿತ್ಯ ನಡೆಯುವಂಥ ಕೆಲಸಗಳಿಗೆ ಅದು ಅನುಕೂಲ ಆಗಲಿಲ್ಲ, ಅವಾಗ ಅವರು ದೇಹವನ್ನು ಬಿಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕೆ ಇನ್ನೇನು ಭಾಳ ದಿವಸ ಇರೋದು ಬೇಡ ಅಂತ ಹೇಳಿ ವಿಜಯಪುರದಲ್ಲಿ ದೇಹವನ್ನು ಬಿಟ್ಟರು. ಆದರೆ ನಮ್ಮದೊಂದು ಏನು ದೃಢವಾದಂಥ ನಂಬಿಕೆ ಏನು ಅಂದರೆ ಅವ್ರ ಇಚ್ಛೆ ಇತ್ತು, ಅವರ ಸಂಕಲ್ಪ ಇತ್ತು, ಅವ್ರ ದೇಹವನ್ನು ಬಿಟ್ಟರೂ ಸಹಿತ ಈಗ ಅವ್ರ ಶಕ್ತಿ ರೂಪದಲ್ಲಿ ಇಲ್ಲಿ ಅದಾರ ಈ ಆಶ್ರಮದಲ್ಲಿ. ಅದಕ್ಕಾಗಿ ನಾವು ಎಲ್ಲ ಈ ಭಾಗದಲ್ಲಿರುವಂಥ ಎಲ್ಲ ಭಕ್ತಾದಿಗಳು, ಅವ್ರ ಮೇಲೆ ನಂಬಿಕೆಯನ್ನು ಶ್ರದ್ಧೆನಿಟ್ಟಿರುವಂಥ ಎಲ್ಲ ನಾವು ಅಪಾರ ಸಂಖ್ಯೆಯಲ್ಲಿರುವಂಥ ಭಕ್ತರು ಜನವರಿ 10ನೇ ತಾರೀಕು ನಾವೆಲ್ಲ ಕೂಡಿ ಅದು ಗುರು ಉತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇಲ್ಲಿ ಎಲ್ಲ ಜನರು ಸಂಕಲ್ಪವನ್ನು ಮಾಡಿದ್ದಾರೆ. ಇದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ. ಇನ್ನು ಇದು ಹೇಗೆ ನಡೀತೈತಿ ಅಂತಂದ್ರೆ ನಾವೀಗ ಹೇಗೆ ನಮನಗಳನ್ನು ಸಲ್ಲಿಸುವುದು ಗುರುಗಳಿಗೆ. ಈಗ ತುಕಾರಾಮ್ ಮಹಾರಾಜರಿದ್ದರು, ಅವರು ಜೀವಂತಿರುವವರೆಗೆ ಅಲ್ಲಿಂದ ದೇವದಿಂದ ಪಂಢರಪುರದವರೆಗೆ ಪಾದಯಾತ್ರೆಯನ್ನು ಮಾಡ್ತಾ ಬರ್ತಿದ್ರು. ಅವರು ತೀರ್ಕೊಂಡ ಬಳಿಕ ಅವರ ಉಳಿದಂಥ ಅನುಯಾಯಿಗಳು, ಅವರ ಭಕ್ತರು ಅವ್ರ ಪಾದುಕವನ್ನು ಪಲ್ಲಕ್ಕಿಯಾಗಿ ಇಟ್ಟುಕೊಂಡು ಪಂಢರಪುರದವರೆಗೆ ಬರಲಿಕ್ಕೆ ಶುರು ಮಾಡಿದರು. ಈಗ ಅದು ಎಷ್ಟು ದೊಡ್ಡ ಪ್ರಮಾಣದಾಗ ಆಗೈತಿ ಅಂದರೆ ಆಷಾಢ ವಾರಿ, ಆ ವಾರಿಯಲ್ಲಿ 10-15 ಲಕ್ಷ ಜನ ಸೇರಿರ್ತಾರೆ. ಅವ್ರೇನೂ ಮಾಡೋದಿಲ್ಲ, ಬರೀ ತುಕಾರಾಮ್ ಮಹಾರಾಜರ ಪಾದುಕವನ್ನು ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಪಂಢರಪುರದವರೆಗೆ ಬರ್ತಾರೆ.
ಈಗ ನಾವು ಅಪ್ಪುಗಳಿಗೆ ಹೇಗೆ ನಾವು ಭಕ್ತಿಯನ್ನು ಸಲ್ಲಿಸಬೇಕು ಅಂತ ಆಲೋಚನೆ ಮಾಡಿದಾಗ ಅಪ್ಪುಗಳಿಗೆ ಈ ಮಂತ್ರ ಜಪದ್ದು ಬಹಳಷ್ಟು ಆಸಕ್ತಿ ಇತ್ತು. ಅವರ ಗುರುಗಳಾಗಿರುವಂಥ ಮಲ್ಲಿಕಾರ್ಜುನ ಶಿವಯೋಗಿಗಳಿಗೂ ಮತ್ತು ಸಿದ್ದೇಶ್ವರ ಅಪ್ಪುಗಳವರಿಗೆ ಮಂತ್ರ ಸಾಧನೆಯಲ್ಲಿ ನಾವು ಅವರು ಸಣ್ಣವಿರೋರಾಗದ್ದ ಘಟನೆಗಳನ್ನು ಕೇಳ್ತೀವಲ್ಲ, ಅವರು ಇಲ್ಲಿ ಚಡ್ಚನದಲ್ಲಿ ಶಿಕ್ಷಣವನ್ನು ಪಡಿತಿರುವಾಗ ಶಾಲೆಯಲ್ಲಿ ಪರೀಕ್ಷೆಯನ್ನು ಬರಿಬೇಕಾಗಿತ್ತು. ಆ ಸಂದರ್ಭದಾಗ ಪೇಪರ್ದಲ್ಲಿ ಪರೀಕ್ಷೆ ಪ್ರಶ್ನೆ ಮತ್ತು ಉತ್ತರ ಬರಿಬೇಕು. ಆದರೆ ಇವ್ರು ಏನು ಮಾಡಿದ್ರಂತ, ಎಲ್ಲ ಪ್ರಶ್ನೆಗಳಿಗೂ ಓಂ ನಮಃ ಶಿವಾಯ, ಎಲ್ಲ ಪ್ರಶ್ನೆಗಳಿಗೂ ಓಂ ನಮಃ ಶಿವಾಯ ಹೀಗೆಲ್ಲ ಬರೆದು ಪೇಪರ್ ಕೊಟ್ಟಿದ್ರು. ಮತ್ತು ನೀವು ಅವ್ರದ್ದು ಸಣ್ಣ ಫೋಟೋಗಳನ್ನು ನೋಡಿರ್ಬೇಕು. ಕೊರಳಾಗೆಲ್ಲ ರುದ್ರಾಕ್ಷಿ ಅಥವಾ ಮತ್ತೇನ್ರೆ ಹಾಕೊಂಡು ಎಲ್ಲೋ ದೂರದಲ್ಲಿ ಜಪಕ್ಕೆ ಕುಳಿತಿರುವಂಥ, ಸಾಧನೆಯಲ್ಲಿ ಕುಳಿತಿರುವಂಥ ಫೋಟೋಗಳನ್ನು ನಾವೆಲ್ಲ ನೋಡ್ತೀವಿ. ಆದ್ದರಿಂದ ಅವರಿಗೆ ಅದು ಜಪಯೋಗ ಭಾಳ ಪ್ರಿಯ ಆಗಿತ್ತು. ಮಲ್ಲಿಕಾರ್ಜುನ ಅಪ್ಪುಗಳು ಸಹಿತ ಅವ್ರದ್ದು ಯಾವ ಊರಿನಲ್ಲಿ ಪ್ರವಚನ ನಡೀತದ ಆ ಊರಿನಲ್ಲಿ ಪ್ರವಚನ ಮುಕ್ತಾಯಕ್ಕೆ 3 ತಾಸು ಜಪವನ್ನು ಮಾಡ್ತಿದ್ರು. ಅದು ಬೆಳಗ್ಗೆ 3 ಗಂಟೆಗೆ, ನಸುಕಿನಲ್ಲಿ 3 ಗಂಟೆಯಿಂದ 6 ಗಂಟೆವರೆಗೆ ನಡೀತಿತ್ತು. ಆದ್ದರಿಂದ ನಾವು ಇಲ್ಲಿ 10ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ 1 ತಾಸು ಜಪವನ್ನು ಮಾಡೋರದು. 1 ತಾಸು ಜಪ, ಒಂದು ವೇಳೆ ನಾವು 10,000 ಜನ ಕೂಡಿ 1 ತಾಸು ಜಪ ಮಾಡಿದೀವಿ ಅಂದ್ರೆ ಅದು 1 ಕೋಟಿ ಜಪ ಆಗುತ್ತೆ. ಕೋಟಿ ಜಪ ಆಗ್ತದೆ. ಆ ಕೋಟಿ ಜಪದ ಪುಣ್ಯದ ಫಲವನ್ನು ನಾವೆಲ್ಲರೂ ಪಡಿಲಿಕ್ಕೆ ಸಾಧ್ಯ. ಆನಂತರ ಅವರ ಸ್ವಲ್ಪ ಪೂಜೆ, ಆ ಬಳಿಕ ನಮ್ಮ ಇಲ್ಲಿ ಸೊಡ್ಡಿಯವರೊಬ್ಬರು, ಅವರು ಬಹಳ ಭಕ್ತಿವಂತರು. ಅವ್ರದ್ದೊಂದು ಇಚ್ಛೆ ಇತ್ತು, ಏನು ಅಂತಂದ್ರೆ ಒಂದು ಪಲ್ಲಕ್ಕಿ ಮಾಡಿಸ್ಬೇಕು ಅಪ್ಪುಗಳಿಗೆ. ಭಕ್ತರಿಗೆ ಅವ್ರಿಗೆ ಅನಿಸ್ತದ. ಅವ್ರಿಗೆ ಈಗ ಅವ್ರು ಮಹಾತ್ಮರೇನು ಹೇಳುವುದಿಲ್ಲ, ತುಕಾರಾಮ್ ಮಹಾರಾಜರದೇನು ನನ್ನ ಪಾದಕ ಇಟ್ಕೊಂಡು ಬರ್ರಿ ಅಂತ ಅವ್ರು ಹೇಳಲಿಲ್ಲ. ಆದರೆ ಅವ್ರ ಭಕ್ತರಿಗೆ ಅನಿಸ್ತು. ಹಾಗೆ ಇಲ್ಲಿ ಒಬ್ಬರಿಗೆ ಭಕ್ತರಿಗೆ ಅದು ನನಗೊಂದು ಪಲ್ಲಕ್ಕಿ ಮಾಡಿಸ್ಕೊಡ್ಬೇಕು ಅಂತ ಅನಿಸ್ತು ಅವ್ರಿಗೆ. ಆದರೆ ನಾವೇನು ಹೇಳಿದ್ವಿ ಅಂದರೆ, ಈ ಸಲ ಪಲ್ಲಕ್ಕಿಕ್ಕಿಂತ ಒಂದು ಚೌಕಿ ಅಂತ ಮಾಡೋದು. ನೀವು ನೋಡಿರ್ಬೇಕು, ಪಲ್ಲಕ್ಕಿ ಮತ್ತು ಒಂದು ಚೌಕಿ ಅಂತ ದೇವರಿಗೆ ಇಟ್ಟಿಗಿಡ್ಲಿಕ್ಕೆ ಮಾಡ್ತಾರೆ. ಹಾಗೆ ಒಂದು ಚೌಕಿಯನ್ನು ಮಾಡಿ ಅದರಲ್ಲಿ ಅಪ್ಪುಗಳದು, ಸಿದ್ದೇಶ್ವರ ಅಪ್ಪುಗಳದ ಒಂದು ಭಾವಚಿತ್ರವನ್ನು ಇರಿಸೋದು. ಇಲ್ಲೇನು ಆಶ್ರಮದ ಒಂದು ಪರಿಸರ ದೊಡ್ಡದ ರಸ್ತೆ ಅದ, ಅದನ್ನೆಲ್ಲ ಅಲಂಕಾರ ಮಾಡಿ ಅದರ ಮೇಲೆ ಎಲ್ಲ ರಂಗವಲ್ಲಿ ಹಾಕಿ, ಹೂ ಹಾಕಿ, ಬಟ್ಟೆಯನ್ನು ಹಾಕಿ, ಹೂ ಹಾಕಿ, ಅದರ ಮೇಲೆ ಆ ಚೌಕಿಯನ್ನು ಇಟ್ಟುಕೊಂಡು ವಾದ್ಯಗಳ ಮುಖಾಂತರ ಮತ್ತು ಎಲ್ಲ ಜನರು ನಾವು ಪುಷ್ಪವನ್ನು ಹಾಕುವ ಮುಖಾಂತರ, ಹೂವು ಹಾಕುವ ಮುಖಾಂತರ ನಮನಗಳನ್ನು ಸಲ್ಲಿಸೋದು. ಅದು ಕೊನೆಯ ಕಾರ್ಯಕ್ರಮ. ಅದು 10ನೇ ತಾರೀಕು. ಅದಕ್ಕಿಂತ ಮೊದಲನೇ ದಿವಸ 9ನೇ ತಾರೀಕು ನಾವೆಲ್ಲ ಜನರು ಸೇರಿ ಒಂದು ದೀಪವನ್ನು ಬೆಳಗಿಸುವ ಮುಖಾಂತರ ಅವರಿಗೆ ನಮನಗಳನ್ನು ಸಲ್ಲಿಸೋದು. ಆನಂತರ ಇನ್ನು ವಿಶೇಷ ಕಾರ್ಯಕ್ರಮಗಳು ಅಂತ ಹೇಳಿ ಜನವರಿ 2ನೇ ತಾರೀಕಿನಿಂದ 8ನೇ ತಾರೀಕದವರೆಗೆ ಪ್ರತಿನಿತ್ಯ ಸಾಯಂಕಾಲ 5:30ಯಿಂದ ಇಲ್ಲಿ ಸತ್ಸಂಗ ನಡೀತದ. ವಿಶೇಷ ಕಾರ್ಯಕ್ರಮಗಳು ನಡೀತಾವೆ. ಪ್ರತಿನಿತ್ಯ ಅನೇಕ ಪೂಜ್ಯರು, ಗಣ್ಯಮಾನ್ಯ ವ್ಯಕ್ತಿಗಳು, ಅನೇಕ ಸಾಧಕರು, ಕೃಷಿಯಲ್ಲಿ ಸಾಧನೆ ಮಾಡಿರುವಂಥವರು ಮತ್ತು ಯುವಕರನ್ನ ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿರುವಂಥವ್ರು, ರಾಷ್ಟ್ರವನ್ನು ಸಶಕ್ತಗೊಳಿಸುವಂಥ ಕಾರ್ಯವನ್ನು ಮಾಡಿರುವಂಥ ಎಲ್ಲ ಜನರು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಈ ಭಾಗದ ಜನರೆಲ್ಲರೂ ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಅದು. ಇಷ್ಟು ಇದು ಕಾರ್ಯಕ್ರಮದ ಒಂದು ಕಿರು ಪರಿಚಯ. ಮತ್ತೆ ತಮಗೇನು ಈಗ ಗುರುಗಳೇ, ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಚೆನ್ನಾಗಿ ವಿವರಣೆಯನ್ನು ಹೇಳಿದ್ರಿ. ಇದರಲ್ಲಿ ನಮ್ಮ ಭಾಗದ ಎಲ್ಲ ಭಕ್ತಾದಿಗಳು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ವಹಿಸ್ತಾರೆ. ಯಾಕೆಂದರೆ ಈಗ ಕಳೆದ ಒಂದಿಷ್ಟು ದಿನಮಾನಗಳಲ್ಲಿ ನೀವು ಕೈಗೊಂಡಿರುವಂತಹ, ಅಂದರೆ ಈ ಶ್ರಾವಣ ಮಾಸದಲ್ಲಿ ಅಂತ ಅಂದ್ಕೊಳ್ಳೋಣ, ಅಥವಾ ಬೇರೆ ಬೇರೆ ಇಲ್ಲಿ ಕಾರ್ಯಕ್ರಮಗಳಿಗೆ ಬಹಳ ಉತ್ಸುಕತೆಯಿಂದ ಜನರೆಲ್ಲರೂ ಪಾಲ್ಗೊಂಡಿದ್ದಾರೆ. ಈಗ ಅದನ್ನು ಹೊರತುಪಡಿಸಿ ಗುರುಗಳೇ, ಈಗ ಒಂದಿಷ್ಟು ಆಶ್ರಮದ ಬಗ್ಗೆ ನಾವು ಮಾತನಾಡೋದಾದರೆ, ಇಲ್ಲಿ ಗೋಶಾಲೆಗಳನ್ನು ಮಾಡಿದ್ದೀರಾ, ಅದಾದ ನಂತರ ಇಂತಹ ದೊಡ್ಡದಾದಂಥ ಒಂದು ಆವರಣ ಮಾಡಿದ್ದೀರಾ. ಇದು ಇನ್ನೂ ನಮ್ಮ ಭಾಗದ ಜನ ಯಾವ ರೀತಿಯಾಗಿ ಇದರ ಒಂದು ಸದುಪಯೋಗ ಪಡೆದುಕೊಳ್ಬೇಕು ಅನ್ನೋ ಒಂದು ವಿಚಾರನ ಹೇಳ್ತೀರಾ? ಅದೇ, ಈಗ ನಮ್ಮ ಆಶ್ರಮದಲ್ಲಿ ಮುಖ್ಯವಾಗಿ ಇದು ಕೃಷಿಕರಿರುವಂಥ ಒಂದು ಭಾಗ ಇರೋದ್ರಿಂದ ಒಕ್ಕಲಿಗರಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು, ಅವ್ರಿಗೊಂದು ಮಾದರಿ ಆಗಬೇಕು ಅಂತ ಇಲ್ಲೊಂದು ಗೋಶಾಲೆಯನ್ನು ಮಾಡ್ಯಾರ. ಸುಮಾರು 200 ತನ ನಮ್ಮ ಆಕಳುಗಳಿದ್ದು. ಈಗ ಸ್ವಲ್ಪ ಕಡಿಮೆ ಮಾಡಿದ್ವಿ. ಆದರೆ ನಾವು ಅಷ್ಟೇ ಆಕಳುಗಳನ್ನು ಸಾಕಬೇಕಂತಲ್ಲ, ಪ್ರತಿಯೊಬ್ಬರು ರೈತರು ಸಾಕಬೇಕು. ಹೊಲವನ್ನು ಅವರು ಯಾರ್ಯಾರು ರೈತರು ಅದಾರ ಅವರು ಆಕಳವನ್ನು ಸಾಕಬೇಕು ಅನ್ನೋಂಥ ಉದ್ದೇಶದಿಂದ ಸಾಕ್ಯದ. ಮತ್ತು ನಾವು
ಎಂಥ ಆಕಳುಗಳನ್ನು ಸಾಕಿದೀವಿ ಅಂತಂದ್ರೆ ರೈತರಿಗೆ ಹೇಳಿದೀವಿ ನಾವು, ನಿಮಗೆ ಯಾವ ಆಕಳನ್ನ ಸಾಕಲಿಕ್ಕೆ ಆಗುದಿಲ್ಲ ಅಂತ ಅನಿಸ್ತದ ಅಂತ ಆಕಳ ಇಲ್ಲಿ ತಂದು ಬಿಡ್ರಿ ಅಂತ. ನಮ್ಮ 200 ಆಕಳ ಆದದೇ ನಾವು ಎಲ್ಲರೂ ಕೊಂಡು ತಂದಿದ್ದಿರ್ಲಿಲ್ಲ. ಅವು ರೈತರು ಕೊಟ್ಟದ್ದಂಥ ಆಕಳುಗಳಿದ್ದು ಅವುಗಳನ್ನು ನಾವೆಲ್ಲ ಜೋಪಾಸನೆ ಮಾಡಿದ್ವಿ. ಅದ್ರದ್ದು ಒಂದೇ ಉದ್ದೇಶ ಏನಿತ್ತು ಅಂದ್ರೆ, ಒಂದು ಆಕಳು ಸಹಿತ ಈ ಹಳ್ಳಿಯಿಂದ ಈ ಭಾಗದಿಂದ ಕಟುಕರಿಗೆ ಹೋಗಬಾರ್ದು. ಆ ಆಕಳುಗಳನ್ನು ನಾವೇ ಜೋಪಾಸನೆ ಮಾಡಬೇಕು ಅಂತ ಒಂದು ಗೋಶಾಲೆ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಜನರಿಗೆ ನಾವು ಹೇಳೋದು ಇಷ್ಟೇ, ಏನು ಅಂದ್ರೆ, ನಿಮಗೆ ಒಂದು ಹೊಲ ಇತ್ತು, ಮನೆ ಇತ್ತು ಅಂತಂದ್ರೆ ನೀವು ಒಂದು ಆಕಳವನ್ನು ಸಾಕಬೇಕು. ಮನೆಯಲ್ಲಿ ಆಕಳವನ್ನು ಜೋಪಾಸನೆ ಮಾಡಬೇಕು. ಇನ್ನು ಕೊನೆ ಪಕ್ಷ ನಿಮಗೆ ಆಕಳವನ್ನು ಜೋಪಾಸನೆ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಅದನ್ನು ಯಾರಿಗಾರ ಇಂಥ ಮಠದವರಿಗೆ ಮತ್ತು ಇನ್ನೊಬ್ರು ಯಾರಿಗಾರ ರೈತರಿಗೆ ಕೊಡಬೇಕೇ ವಿನಃ ಕಟುಕರಿಗೆ ಕೊಡಬಾರ್ದು. ಇದು ಒಂದು ಸಂದೇಶ. ಇನ್ನು ಎರಡನೇದೇನು ಅಂದ್ರೆ, ಈ ಆಶ್ರಮದಲ್ಲಿ ಯೋಗ ಕಾರ್ಯಕ್ರಮ, ಯೋಗ ಸಾಧನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಅಪ್ಪುಗಳದು ಇಚ್ಛೆ ಇತ್ತು, ಇದಕ್ಕೆ ಹೆಸರೇ ಏನಿಟ್ಟಾರು ಅಂತಂದ್ರೆ ಯೋಗಾಶ್ರಮ ಅಂತ ಹೆಸರಿಟ್ಟು. ಇದು ಬರೀ ಗುರುದೇವ ಆಶ್ರಮ ಅಂತಲ್ಲ, ಯೋಗಾಶ್ರಮ, ಗುರುದೇವ ಯೋಗಾಶ್ರಮ ಅಂತ ಅದರ ಹೆಸರು. ಅಪ್ಪುಗಳು ಹೇಳ್ತಿದ್ರೆ ಏನು ಅಂದ್ರೆ, ವಿಜಯಪುರದು ಜ್ಞಾನ ಯೋಗಾಶ್ರಮ, ಜ್ಞಾನ ಮತ್ತು ಯೋಗ ಎರಡು ಅದಾವಲ್ಲಿ. ಜ್ಞಾನ ಯೋಗಕ್ಕೆ ಅದು ಹೆಚ್ಚು ಮಹತ್ವವನ್ನು ಕೊಟ್ಟಿತು. ಆದರೆ ಇಲ್ಲಿ ನೀವು ಏನು ಮಾಡಬೇಕು ಅಂದ್ರೆ, 4 ಯೋಗಗಳು ಪ್ರಮುಖವಾಗಿ ಇರಬೇಕು. ಅದು ಭಕ್ತಿ ಯೋಗ ಇರಬೇಕು, ಕರ್ಮ ಯೋಗ ಇರಬೇಕು, ಧ್ಯಾನ ಯೋಗ ಇರಬೇಕು, ಆನಂತರ ಕೊನೆಗೆ ಜ್ಞಾನ ಯೋಗ. ಆ ಎಲ್ಲ ಯೋಗಗಳನ್ನು ಇಲ್ಲಿರೋರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಮತ್ತು ಇಲ್ಲಿರುವಂಥ ಸುತ್ತಮುತ್ತಲಿನ ಭಾಗದ ಜನರಿಗೂ ಅವುಗಳನ್ನೇ ಕಲಿಸ್ಬೇಕು ಅಂತ ಅವರ ಅಪೇಕ್ಷೆಯನ್ನು ಪಟ್ಟಿದ್ರು. ನಾವು 2017ರಲ್ಲಿ 2018ರಲ್ಲಿ 1,00,000 ಜನರನ್ನು ಸೇರಿಸಿ ಯೋಗ ಕಾರ್ಯಕ್ರಮ ಮಾಡಿದ್ವಿ. 2017ರಲ್ಲಿ ಅದು ಗಿನ್ನಿಸ್ ದಾಖಲೆ ಆಗಲಿಲ್ಲ. 2018ರಲ್ಲಿ ವರ್ಲ್ಡ್ ರೆಕಾರ್ಡ್ ಆಯಿತು. 1,00,000 ಜನ ಗ್ರಾಮೀಣ ಭಾಗದಲ್ಲಿ ಒಂದು ಕಡೆ ಸೇರಿ ಸೂರ್ಯ ನಮಸ್ಕಾರವನ್ನು ಮಾಡಿದ್ದು ಅದು ವಿಶ್ವ ದಾಖಲೆ ಆಯಿತು. ಈಗಲೂ ಸಹಿತ ನಾವು ಎಲ್ಲ ಹಳ್ಳಿಗಳಲ್ಲಿನೂ ಸಹಿತ ಯೋಗ ಕಾರ್ಯಕ್ರಮಗಳು ನಡೆದಿರ್ತಾವ. ಹಳ್ಳಿ ಜನರೆಲ್ಲರೂ ಆರೋಗ್ಯವಂತರಾಗಿ ಬಾಳಬೇಕು. ಅವರು ಡಾಕ್ಟರ್ ಕಡೆ ಹೋಗುವಂಥ ಅವಶ್ಯಕತೆನೇ ಬರಬಾರ್ದು. ಅವರಿಗೆ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಮತ್ತು ಒಳ್ಳೆಯ ಜೀವನ ಕ್ರಮವನ್ನು ಅನುಸರಿಸಬೇಕು. ಅವರು ಜೀವನವನ್ನು ಆನಂದದಿಂದ ಕಳೀಲಿಕ್ಕೆ ಸಾಧ್ಯ ಆದಂತೆ ಯೋಗದ ಕಾರ್ಯಕ್ರಮ ಇರ್ತವೆ. ಆ ಬಳಿಕ ಸತ್ಸಂಗಗಳಂತೂ ಎಲ್ಲ ಊರುಗಳಲ್ಲಿ ನಡೆದಿರ್ತಾವೆ. ಈಗ ನೀವು ಮೊನ್ನೆ ನೋಡಿದ್ರಿ, ಅದರಲ್ಲಿ ನಾವು ವಿಶೇಷವಾಗಿ ನಿಮಗೆ ಅಭಿನಂದನೆಯನ್ನು ಹೇಳಬೇಕು. ನಮ್ಮ ಇಲ್ಲಿ ಯಾವ್ಯಾವ ಕಾರ್ಯಕ್ರಮ ಇಲ್ಲಿವರೆಗೆ ನಡೆದಾವೆ ಆ ಎಲ್ಲ ಕಾರ್ಯಕ್ರಮಕ್ಕೂ ಧ್ವನಿ ರೆಕಾರ್ಡಿಂಗ್ ಮಾಡಿ ಎಲ್ಲ ಕಡೆ ಕಳಿಸುವಂಥ ಕೆಲಸ ನೀವು ಮಾಡಿದಿರಿ. ಅದು ನಮ್ಮ ಒಂದು ಗುರುಗಳೇ, ನಮ್ಮ ಭಾಗ್ಯ ಅಂತ ಅನ್ಕೊಳ್ತೀನಿ. ನಾನು ಇಂಥದ್ದೊಂದು ಕಾರ್ಯಕ್ರಮ ಆಗಬೇಕಾಗೈತಿ ರಮೇಶ್ ಅವರೇ ಅಂತ ಹೇಳಿದ ತಕ್ಷಣ ಅದರದ್ದೆಲ್ಲ ಒಂದಿಷ್ಟು ಮಾಹಿತಿ ತೆಗೆದುಕೊಂಡು ನಿಮ್ಮ ಸ್ಟುಡಿಯೋದಲ್ಲಿ ಅದನ್ನು ರೆಕಾರ್ಡಿಂಗ್ ಮಾಡ್ತೀರಿ, ರೆಕಾರ್ಡಿಂಗ್ ಮಾಡಿ ಎಲ್ಲ ಕಡೆ ಕಳಿಸ್ತೀರಿ. ಸುಮಾರು ಈಗ ಒಂದು 10-15 ವರ್ಷದಿಂದ ಹೀಗೆ ನಿರಂತರವಾಗಿ ನೀವೆಲ್ಲ ಸೇವೆಯನ್ನು ಮಾಡ್ತಾ ಇದ್ರಿ. ಮತ್ತು ಈಗ ಇದೊಂದು ಹೊಸದೊಂದು ಚಾನಲ್ ಮಾಡಿದ್ರಿ, ಗಡಿನಾಡು ನ್ಯೂಸ್ ಅಂತ ಹೇಳಿ. ಇಲ್ಲೇ ಆಶ್ರಮದಲ್ಲೇನೋ ಅದು ಉದ್ಘಾಟನೆ ಆಗ್ಯದ. ನೀವು ಕೇಳಿದ್ದು ನನಗೆ ಭಾಳ ಸಂತೋಷ ಆಯಿತು. ಬರೀ ಒಂದು 2 ತಿಂಗಳಲ್ಲಿ ಅದು 6,000 ತಾಸುಗಳನ್ನು ಪೂರೈಸೈತಿ ಅಂತ ಹೇಳಿದ್ರಿ. ಎಷ್ಟು ಜನಪ್ರಿಯತೆಯನ್ನು ಅದು ತೀವ್ರವಾಗಿ ಪಡೆದುಕೊಂಡದ. ಇದು ಬಹಳ ವಿಶೇಷವಾದದ್ದು. ಆನಂತರ ನಾವೇನೀಗ ಸತ್ಸಂಗ ಮಾಡ್ತಾ ಇದ್ದೀವಲ್ಲ, ಎಲ್ಲರಿಗೂ ಒಂದು ಜನರಿಗೆ ಅನಿಸ್ತಿತ್ತು ಬೆಳಗ್ಗೆ ಪ್ರವಚನ ನಡಿಬೇಕು ಅಂಥೇಳಿ. ಅಪ್ಪುಗಳದಿದ್ದಾಗ ಬೆಳಗ್ಗೆ ಪ್ರವಚನ 6 ಗಂಟೆಗೆ ನಡೀತಿತ್ತು. ಈಗ ಬೆಳಗ್ಗೆ ಪ್ರವಚನ ನಾವು ಎಲ್ಲರೂ ಕೇಳಬೇಕು, ನಡೆಸಬೇಕು ಅಂತ ಎಲ್ಲ ಜನರದ ಅಪೇಕ್ಷೆ ಇತ್ತು. ಅದಕ್ಕೆ ನಾವೀಗ 1 ವರ್ಷ ಆಯಿತು. 1 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅಲ್ಲಿ ದೇವರಿಗೆ ಹಿಪ್ರಿ ಹತ್ತಿರ ನಿವಾಳಖೇಡ ಅಂತ ಒಂದು ಊರು, ಅಲ್ಲಿ ಬೆಳಗ್ಗೆ 6ಕ್ಕೆ ಮಾಡಿದ್ವಿ. ವಿಪರೀತ ಥಂಡಿ ಇರ್ತಿತ್ತು, ಅಲ್ಲಿ ಥಂಡಿಯಲ್ಲಿ ಜನ ಬರ್ತಿತ್ತು. ಚಿಕ್ಕರೂಗಿ ಅಂತ ಅಲ್ಲಿ ಭಾರಿ ಕಾರ್ಯಕ್ರಮ ಆಯಿತು. ಮುಳಸಾವಳಿಗೆಯಲ್ಲಿ ಕಾರ್ಯಕ್ರಮ ಆಯಿತು. ಇಲ್ಲಿ ಜೀರಂಕ್ಲಿಗೆಯಲ್ಲಿ ಕಾರ್ಯಕ್ರಮ ಆಯಿತು. ಆನಂತರ ಮೊನ್ನೆ ಚಡ್ಚನ್ದಲ್ಲಿ ಕಾರ್ಯಕ್ರಮ ಆಯಿತು. ಚಡ್ಚನ್ದಲ್ಲಿ ನೋಡ್ರಿ ವಿಶೇಷತೆ, ಅಲ್ಲಿ ಮಲ್ಲಿಕಾರ್ಜುನ ಅಪ್ಪುಗಳು 3 ತಿಂಗಳು ಉಳಿದುಕೊಂಡು ಅಲ್ಲೇ ಪ್ರವಚನವನ್ನು ಮಾಡಿದವರು. ಆನಂತರ ಸಿದ್ದೇಶ್ವರ ಅಪ್ಪುಗಳು ಅಲ್ಲೇ ಶಿಕ್ಷಣವನ್ನು ಪಡೆದವರು. ಅವ್ರದ್ದು ಸಹಿತ ಅನೇಕ ಸಲ ಪ್ರವಚನ ಅಲ್ಲಿ ನಡೆಯಿತು. ಆದರೆ ಅವ್ರದ್ದು ಸಿದ್ದೇಶ್ವರ ಅಪ್ಪುಗಳದ್ದು ಸಾಯಂಕಾಲ ಪ್ರವಚನ ಆಗ್ಯದ. ಮಲ್ಲಿಕಾರ್ಜುನ ಅಪ್ಪುಗಳದ್ದು ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಇರ್ತಿತ್ತು. ಅವ್ರದ್ದು ನಂತರ ಅಲ್ಲಿ ಇಷ್ಟು ಜನ ಸೇರಿದ್ದು ಇದೇ ಮೊದಲನೇ ಸಲ. ಅದು ಬೆಳಗ್ಗೆ ಅಲ್ಲಿ ಪ್ರವಚನನೇ ಆಗಿಲ್ಲ. ಅಲ್ಲಿ ನಾವೇನು ಸಂಗಮೇಶ್ವರ ಆವರಣದಲ್ಲಿ ಪ್ರವಚನವನ್ನು ಆಯೋಜನೆ ಮಾಡಿದ್ರು,
ಅಲ್ಲಿ ಜನರಿಗೂ ಸಹಿತ ಅನಿಸಿರ್ಲಿಲ್ಲ ಇಷ್ಟು ಜನ ಇಲ್ಲಿ ಬರ್ತಾರ. ಅದು ಜಾಗನೇ ಕೊನೆಗೆ ಕಡಿಮೆ ಬಿತ್ತು. ಅದು ಏನು ಯಾಕೆ ಹೀಗೆ ಆಗ್ತದ ಎಲ್ಲ ಊರುಗಳಲ್ಲಿ ಅಂತಂದ್ರೆ ಅಪ್ಪುಗಳದೇ ಒಂದು ಸಂಕಲ್ಪ ಇತ್ತು. ಬೆಳಗ್ಗೆ ಪ್ರವಚನ ನಡಿಬೇಕು, ಬೆಳಗ್ಗೆ ಸತ್ಸಂಗ ನಡಿಬೇಕು ಅಂತ ಸಂಕಲ್ಪ ಇತ್ತು. ಅವರ ಸಂಕಲ್ಪದಂತೆ ಅದು ಕಾರ್ಯಕ್ರಮ ನಡೀತಾ. ಅದು ಬೇರೆ ಏನೂ ಇಲ್ಲ ಅದರಲ್ಲಿ. ನಾನು ಪ್ರವಚನ ಮೊದಲು ಹೇಳ್ತಿದ್ದೆ. ಮೊದಲು ಪ್ರವಚನ ನಡೀತಿತ್ತು, ಅವಾಗ ಸಾಯಂಕಾಲ ಎಲ್ಲೋ ಸ್ವಲ್ಪ ಜನ ಬರ್ತಿದ್ರು. ಆದರೆ ಈಗ ನಾವೇನು ಬೆಳಗ್ಗೆ ಹೇಳಲಿಕ್ಕೆ ಶುರು ಮಾಡೇವಿ, ಸಾವಿರಾರು ಜನ ಬರ್ತಾರ. ತಂಡಿಯಲ್ಲಿನೂ ಸಹಿತ ಜನ ಬರ್ತಾರ. ಇಲ್ಲಿ ನೀವು ಮೊನ್ನೆ ನೋಡಿದ್ರಿ ಕಾರ್ಯಕ್ರಮದಲ್ಲಿ 21 ದಿವಸ ಕಾರ್ಯಕ್ರಮ ನಡೀತು. ಈ ಆಶ್ರಮ ಎಲ್ಲ ಆಶ್ರಮಗಳಿಂದ 4-5 ಕಿಲೋಮೀಟರ್ ದೂರದಲ್ಲಿ, ಎಲ್ಲ ಊರುಗಳಿಂದ ದೂರ ಅದು. ಮತ್ತು ಬರ್ಲಿಕ್ಕೆ ಅಷ್ಟು ದಾರಿಗಳನ್ನು ಸರಿ ಇಲ್ಲ, ಬಸ್ ಬರುದಿಲ್ಲ ಈ ಊರುಗಳಿಗೆ. ಎಲ್ಲರೂ ಬರಬೇಕಾದ್ರೆ ಸ್ವಂತ ಏನ್ರ ವಾಹನ ಮಾಡ್ಕೊಂಡೇ ಬರಬೇಕು. ಇಂಥದ್ರಲ್ಲಿ ದಿನಾಲೂ ಸಾವಿರಾರು ಜನ ಪ್ರವಚನವನ್ನು ಕೇಳಿ ಸಂತೋಷ ಪಟ್ಟರು. ಅದು ಈ ಆಶ್ರಮದಿಂದ ಕೃಷಿಕರಿಗೆ, ರೈತರಿಗೆ ಉಪಯೋಗ ಆಗಬೇಕು ಅಂತ ಕಾರ್ಯಕ್ರಮಗಳನ್ನು ಮಾಡೋದು. ರೈತರಿಗೆ ಅವರಿಗೆ ಯೋಗ ಅನುಕೂಲ ಆಗಬೇಕು, ಅವರೆಲ್ಲರೂ ಆರೋಗ್ಯವನ್ನು ಪಡೆದುಕೊಳ್ಬೇಕು. ಆನಂತರ ಆಧ್ಯಾತ್ಮದ ಜ್ಞಾನ ನಮ್ಮ ಮನೆಗಳಲ್ಲಿ ಮುಟ್ಟಬೇಕು. ಆಧ್ಯಾತ್ಮದ ಜ್ಞಾನ, ಅದರ ಜೊತೆಗೆ ಭಕ್ತಿ ಯೋಗ, ಧ್ಯಾನ ಯೋಗ, ಕರ್ಮಯೋಗ ಇವುಗಳನ್ನೆಲ್ಲ ಈ ಭಾಗದಲ್ಲೆಲ್ಲ ಆಗಲಿ ಅಂಥೇಳಿ ಅಪ್ಪುಗಳದೊಂದು ದೊಡ್ಡ ಸಂಕಲ್ಪ ಇತ್ತು. ಅದು ಈಡೇರ್ತಾದ. ಇದು ಆಶ್ರಮಗಳಿಂದ ನಡೆಯುವಂಥ ಕಾರ್ಯ ಅಂತ ನನಗೆ ಅನಿಸ್ತದೆ. ಗುರುಗಳ ಜೊತೆ ಮಾತಾಡ್ತಾ ಹೋದರೆ ಬಹುಶಃ 2-3 ಗಂಟೆ ಆದರೂ ಕೂಡ ವಿಷಯಗಳು ಮುಗಿಯೋದಿಲ್ಲ. ಆದರೆ ಕೆಲವು 1-2 ವಿಷಯಗಳಲ್ಲೇ ಗುರುಗಳು ಇಷ್ಟೊಂದು ನಮಗೆ ಸಾಕಷ್ಟು ವಿಷಯ ಯಾಕೆಂದರೆ ಅವರು ಒಂದು ಥರ ಜ್ಞಾನದ ಭಂಡಾರ ತುಂಬಿಕೊಂಡಿದೆ. ಈಗ ಇಲ್ಲಿ 1 ತಿಂಗಳ ಕಾಲ ಪ್ರವಚನ ಹೇಳಿದ್ರು ಕೂಡ ಚಡ್ಚಣ ಗ್ರಾಮದಲ್ಲಿ ನಾವು ವೀಕ್ಷಣೆ ಮಾಡಿದಾಗ ಅಲ್ಲಿ ಎಷ್ಟೋ ಜನ ಅಲ್ಲಿ ಕೂಡಿದ್ರು. ಸಾವಿರಾರು ಜನ ಕೂಡಿದ್ರು. ಅದನ್ನು ನಮ್ಗೆ ನೋಡಿ ಒಂದು ಕಡೆ ಎಷ್ಟು ವಿಶೇಷತೆ ಅನ್ನಿಸ್ತು ಅಂದರೆ, ನಮ್ಮ ಭಾಗದಲ್ಲಿ ಇಂಥ ಗುರುಗಳನ್ನು ಪಡೆದಂಥ ನಾವೇ ಧನ್ಯರು ಅಂತ ಅನ್ನಿಸ್ತು. ಗುರುಗಳು ಪದೇ ಪದೇ ಕೆಲವೊಂದಿಷ್ಟು ಈ ನಮ್ಮ ಭಾಗಕ್ಕೋಸ್ಕರ ಆ್ಯಕ್ಟಿವಿಟೀಸ್ನ ಮಾಡ್ತಾನೆ ಇರ್ತಾರೆ. ಯೋಗ ಆಗಿರ್ಬೋದು ಅಥವಾ ಪ್ರವಚನ ಆಗಿರ್ಬೋದು, ಇನ್ನೂ ಬೇರೆ 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 ವಿಷಯಗಳು ಇಲ್ಲಿ ಕಲಿಯುವಂಥದ್ದು ಸಾಕಷ್ಟಿದೆ. ಆದರೆ ನಮ್ಮಂಥ ಯುವಕರಾಗಿರ್ಬೋದು, ದೊಡ್ಡವರು, ಈಗ ಎಷ್ಟೋ ಜನ ಇವತ್ತು ತಮ್ಮ ಮನೆಗಳಲ್ಲಿ ಅಂದರೆ ವೃದ್ಧರು, ಅವರಿಗೆ ಬೇಸತ್ತಾಗ ಮೋಸ್ಟ್ಲಿ ಇಲ್ಲಿ ಒಂದು ಕಡೆ ಬಂದರೆ ಅವರಿಗೆ ತೃಪ್ತಿ ಸಿಗುವಂಥ ಒಂದು ಸ್ಥಾನ ನಮ್ಮ ಒಂದು ಭಾಗದಲ್ಲಿ ಆಗಿದೆ ಅಂತಂದರೆ ಗುರುಗಳೇ ನಮಗೆ ಬಹಳ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಇಲ್ಲಿ ಬಂದು ಇಲ್ಲಿ ನಡೆದಾಡಿ ಅವರ ಒಂದು ಪಾದಸ್ಪರ್ಶ ಆಗಿ ಅವರ ಹಿತನುಡಿಗಳನ್ನು ಕೇಳಿದಂಥ ಈ ಭಾಗ ನಿಜಕ್ಕೂ ಆ ಒಂದು ಪ್ರೇರಣೆಯೊಂದಿಗೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರ ಗುರುಗಳೇ. ಅವರ ಒಂದಿಷ್ಟು ವಿಚಾರಗಳು, ಅವರ ಒಂದು ಶಕ್ತಿ ನಿಮ್ಮಲ್ಲಿ ಕಾಣ್ತಾ ಇದ್ದೀವಿ ಅಂತ ನಮ್ಮ ಭಾಗದ ಜನ ಏನು ಹೇಳ್ತಾ ಇದ್ದಾರೆ. ಅದು ನಿಜಕ್ಕೂ ನಮಗೆ ಒಂದು ದೊಡ್ಡ ಭಾಗ್ಯನೇ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಜೊತೆಗೆ ತಾವು ತಮ್ಮ ಒಂದು ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ನಮ್ಮ ಗಡಿನಾಡು ನ್ಯೂಸ್ ಜೊತೆಗೆ ನೀವು ಮಾತಾಡಿದ್ರಿ. ಮುಂದಿನ ದಿನಗಳ ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಇನ್ನೂ ಸಾಕಷ್ಟು ವಿಷಯಗಳು ಮಾತಾಡೋದಿದೆ. ಆದರೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಗುರುಗಳು ನಮಗೆ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬರುವ ಗುರು ಮಹೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಹಭಾಗಿಯಾಗಿ ಈ ಗುರು ಮಹೋತ್ಸವ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶೋಭೆ ತಂದು, ನಾವೇನು ಅಪ್ಪಾಜಿಯವರು, ಸಿದ್ದೇಶ್ವರ ಅಪ್ಪಾಜಿಯವರು ನಮಗೆ ಒಂದಿಷ್ಟು ಮಾರ್ಗಗಳನ್ನು ಹಾಕಿಕೊಟ್ಟಿದ್ದಾರೆ, ಆ ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆಯೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ವಿದಾಯ ಹೇಳ್ತಾ ಇದ್ದೀನಿ. ನಮಸ್ಕಾರ ಗುರುಗಳೇ.